ಎಲ್ಲರಿಗೂ ಸಮಯ ಪ್ರಜ್ಞೆನೂ ಭಾಳ ಬೇಕಾಗಿದೆ. ಸಮಯನೂ ಭಾಳ ಎಷ್ಟು ಹೇಳು ಅಷ್ಟೇ ಐತಿ. ಅವ್ರ ಸಂಘ ಪುರಾಣ ಹೇಳೋ ಕೂಡಲೇ ನೀತಿ ಕಾಯ್ದೆ ಧ್ಯಾನ ಮಾಡಿ ಅದೇ ಸ್ವಲ್ಪ ಅದಕ್ಕಿಂತ ಏನು ಹೆಚ್ಚಿಗೆ ಬೇಕಾಗಿಲ್ಲ. ನಾವು ಏನು ತಪ್ಪಿದ್ದೀವಲ್ಲ ಅದು ತಿಳ್ಕೊಂಡ್ರೆ ಬಗೆ ಆಗ್ಬೇಕಲ್ಲ. ಏನು ಕಳ್ಕೊಂಡಲ್ಲೇ ಹುಡುಗಾಡ್ಬೇಕಲ್ಲ ವಸ್ತುವನ್ನು. ಒಬ್ಬರಿಗೇನೋ ಸೋಳ ಕಳೆದು ಸೋಳ ಕಳೆದುಕೊಂಡು ಔಷಧ ಕೊಡ ಮತ್ತೆ ಮಾಡೋದು. ನಾನು ಸೋಳ ಹೇಳ್ತು ಔಷಧ ಕೊಡಾಗ ಏನು ಹೇಳಿದಪ್ಪ ಅಂತಂದ್ರೆ ಏನು ಕಡ್ದೈತೆ ಅಲ್ಲಿ ಹಾಡ್ತಾನೆ ನಾವು. ಸೋಳ ಏನು ಕಡ್ದೈತೆ ಅಲ್ಲಿ ಹೋಗಿ ಹರಿಸಿಬಿಡುತ್ತೆ ಔಷಧ. ಶಬ್ದ ಎಲ್ಲ ಒಂದೇ ಇರ್ತೈತಿ. ಕೊಚ್ಚೋದ್ರೆ ಭಾಳ ಬರ್ಬೇಕಾಗೈತಿ. ಔಷಧ ತೊಗೊಂಡ ಅವಾಗೇನಾಗಿತ್ತು ಅವ್ರ ಮನ್ಯಾಗ ಮೂಲ್ಯಾಗ ಕುತ್ತಾಗ ಕಡ್ದಿತ್ತು. ಔಷಧ ತೊಗೊಂಬಂದ ಆ ಮೂಲಿಗೆ ಔಷಧ ಹಚ್ಚಿದ ಎಲ್ಲಿ ಮೂಲಿಯಾಗ ಕಡ್ದಿತ್ತಲ್ಲ. ಏನು ಕಡೋದು ಕೇಳಿದ್ರೆ ಮೂಲ್ಯಾಗ ಕಡ್ದತ್ತೆ ಹೇಳ. ಔಷಧ ತಾನು ಸೋಳ ಏರೈತಿ ಕರೆ ಆದ್ರೆ ಔಷಧ ಹಚ್ಚೋದು ಮೂಲಿ ಅಂತ ಅದು ಸೋಳ ಹೇಳಿದ್ದಾನ. ಹಂಗೆ ಜೀವನದಲ್ಲಿ ಈ ಪ್ರಪಂಚ ಮಾಯಾ ಸಂಸಾರ ಇದೆಲ್ಲ ಜಂಜಾಟದಲ್ಲಿ ನಾವು ಸಾಕಷ್ಟು ಮುಂದಿನ ಗುರುಗಳು ಮಾಡ್ಕೊಂಡಿದ್ದೀವಿ, ಉಪದೇಶ ತೊಗೊಂಡಿದ್ದೀವಿ, ಅಧ್ಯಾತ್ಮದ ಒಂದು ಅನುಭವದಲ್ಲಿ ತೇಲಾಡ್ತಿರ್ತೀವಿ, ರೋಚನೆ ಕೇಳ್ತೀವಿ. ಏನೆಲ್ಲ ಮಾಡ್ತಿದ್ರೆ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಆರು ನಾನೆಂದು ವಿಚಾರಿಸು ಸಂಸಾರ ಇದನ್ನು ಕನಸಿನಲ್ಲಿ. ಇದು ಕನಸರ ಇಲ್ಲ ಕಾಣಬೇಕಲ್ಲ. ಆದರೂ ಸಹಿತ ಇದು ಅವ್ರ ಜ್ಞಾನಿಗಳ ಕಣ್ಣೊಳಗೆ ಇದೆಲ್ಲ ಕನಸ. ಉತ್ಪತ್ತಿ ಸ್ಥಿತಿ ಸಂಹಾರ, ಹುಡ್ತೀವಿ ಜೀವಿಸ್ತೀವಿ ಸಾಯ್ತೀವಿ. ಹಂಗೆ ಈ ಜೀವನ ಒಂದು ಜೀವನ ಚಕ್ರ. ಆತ್ಮನಿಗೆ ಹುಟ್ಟು ಸಾವುಗಳೆಲ್ಲ ಸೇರಿದಕ್ಕೆ ಇದು ನಾಶವನ್ನು ಸೇರಿದಪ್ಪ. ಮುಖ್ಯತೆ ಬದುಕೈತೆ, ಭಾಳ ಉಳಿಸ್ಬಿಟ್ಟೆ, ಪ್ರಪಂಚದ ಕಾಲ ಹಣ ಮಾಡ್ತೈತಿ, ಮುಂದೆ ಏನೇನೋ ಮತ್ತೆ ಮಾಡ್ಬೇಕು, ವಯಸ್ಸಾಗ್ತೈತಿ, ಮುಪ್ಪು ಬರ್ತೈತಿ. ಆ ಮುಪ್ಪಿನಲ್ಲಿ ಮುಪ್ಪು ಬಂದಾಗ ಆಯುಷ್ಯದ ಕೊನೆಗಳಿಗೆ ಬಂದಾಗ ಸಾವು ಸಮೀಪಿಸಿದಾಗ ಒಂದೊಂದು ಥರದ ಅರಿವು ಬರ್ತೈತಿ ಮನುಷ್ಯನಿಗೆ. ವಿಚಾರಗಳು ಆಗಪ್ಪ ಇನ್ನು ಮುಗಿತಪ್ಪ ಅನ್ನೋಂಥವು. ಈ ಒಂದು ಮೊದಲನೇ ಸಮಯದಲ್ಲಿ ಬಾಲ್ಯ ಮತ್ತು ಯೌವನ, ಆ ಸಮಯದಲ್ಲಿ ವಿಚಾರ ಬಂದಿದ್ರೆ ಉಪದೇಶಿಸ್ಕೋಬೇಕು, ಧ್ಯಾನ ಮಾಡಬೇಕು, ಸದ್ಗತಿಯನ್ನು ಅನ್ಕೋಬೇಕು ಅನ್ನೋಂಥದ್ದು. ಅವಾಗ ಈ ಮೋಹದ ಕಾಲ ಮಾಡಿದ ಮನುಷ್ಯ ಮುಪ್ಪಿನೊಳಗೆ ಬದಲಾವಣೆ ಆಗಬೇಕು. ಪ್ರಪಂಚದೊಳಗೆ ನಾವು ಮಂದಿಗೆ ಬೇಸರ ಆಗೋದ್ರೆ ನಮಗೆ ನಾವು ಬೇಸರ ಆಗಿರ್ತೀವಿ. ಮುಪ್ಪಿನ ಅವಸ್ಥೆಯೊಳಗೆ ಏನು ಶರೀರದ ಪರಿವಾರ, ಕಿವಿ, ಕಣ್ಣ, ಕೈ, ಕಾಲ ಎಲ್ಲ ಅಸ್ತಿತ್ವ ಕಳ್ಕೊಂಡಿದ್ದು ಅದರ ಅರಿವು ನಾವು ಪ್ರತಿಯೊಂದು ಗೊತ್ತಾಗೈತಿ. ಎಂದರೆ ಅದರ ಒಂದು ಉದಾಹರಣೆ ಹೇಳಬೇಕಂದ್ರೆ ಈ ನಮ್ಮ ದೇಶದಲ್ಲಿ ಮೌಂಟ್ ಎವರೆಸ್ಟ್ ಅಂದರೆ ದೊಡ್ಡ ಶಿಖರ, ದೊಡ್ಡ ಗುಡ್ಡ. ಎವರೆಸ್ಟ್ ಶಿಖರ ಇರುವಂಥ ಮೊದಲನೇ ನೀರು ಯಾರಪ್ಪ ಅಂತಂದ್ರೆ ತೇಲ್ ಸಿಂಗ್ ಅಂತ ಹೇಳ, ಪಂಜಾಬ್ ತೇಲ್ ಸಿಂಗ್. ಅವ ಮೊದಲನೇ ಸಲ ಏರಿ ಆ ಶಿಖರವನ್ನು ಏರಿ ಏನೋ ಬಂಗಾರ ಪದಕ ಏನೋ ಪಡ್ಕೊಂಡಿದ್ದರು. ಈ ದೇಶದೊಳಗೆ ಅತ್ಯಂತ ಮಹತ್ವದ ಬಹುಮಾನವನ್ನು ಪಡ್ಕೊಂಡಿದ್ದ. ಅದು ಮೊದಲನೇ ಸಾಹಸಿ ಆತ. ಅವನ ಗುಡ್ಡ ಏರ ಬಹುಮಾನ ಆಯ್ತು. ಆ ಟೈಮ್ ಎಲ್ಲ ಮುಂದೆ ಕೆಲವು ದಿವಸ ಅಂದರೆ ಬಾಲ್ಯದ ಜೀವನ, ಯೌವನದ ಒಂದು ಜೀವನ, ಒಬ್ಬ ಜ್ಞಾನಿನ ಗೊತ್ತಾಗಿರ್ತಾರೆ, ಮತ್ತೊಬ್ಬ ಜ್ಞಾನಿನಲ್ಲಿ ಈಗ ಒಂದಿನಪ್ಪ ಈಗ ಭಾಳ ಸಂತ ನಾಯಿ ನೋಡಾಯ್ತು. ಅವನು ಚಿತ್ರಾತ್ಮ ವಿವೇಕಾನಂದರಿಗೆ ಏನು ನಿಮ್ಮ ಮಗು ಉತ್ಸವ ಜನ ನನಗೆ ಗೊತ್ತಿಲ್ಲ, ಫೋನಿಲ್ಲ, ಏನು ನಿನ್ನ ಹಾಗೆ ಭಾಳ ದಿನ ಹಾಕೊಂಡಾಗ ಈಗ ಬಂದ ಹೇಳ್ತಾರೆ. ಆಮೇಲೆ ಹುಚ್ಚು ಜ್ಞಾನೇನು ಅವನ ವಿಚಾರ ತಿರ್ತೈತಿ. ನಾನು ಅವನ ಪ್ರಶ್ನೆ ಕೇಳಿದಾಗ ನಾನು ಹುಚ್ಚಿರೋದು, ನಾನು ಹುಚ್ಚ ಪರಮಾತ್ಮ, ನನಗೆ ಹುಚ್ಚಿರೋದು, ನಾನು ಹುಚ್ಚನ. ನನಗಾಗಿ ಈ ಜಗತ್ತಿನ ಜೀವರಾಶಿಗಳು ಯಾವ ಉಪದೇಶ ತಗೊಂಡಾರ, ಜೀವನ ಮುಕ್ತರಾಗ, ಮಹಾತ್ಮ ಸಂತರ ದರ್ಶನ ಮಾಡ್ಕೊಂಡಾರ,
ಇವೆಲ್ಲ ಯಾವಾಗ ಮುಕ್ತಾದರಂತ ನನಗೆ ಹುಚ್ಚಿರ್ಬೇಕು. ನಿಮಗೆ ಹೆಣ್ಣು ಮಕ್ಕಳು ಸಂಸಾರ ಪ್ರಪಂಚ ಹೆಣ್ಣು ಹಣ್ಣು ಸಂಪತ್ತು ಯಾವಾಗ ಗಳಿಸ್ಬೇಕು ಎಲ್ಲ ಗಳಿಸಿದೆಲ್ಲ ಬಿಟ್ಟು ಹೋಗೋದಕ್ಕೆ ಆದ್ರೆ ನಿಮಗೆ ಆ ಹುಚ್ಚಿಡೋದು ನನಗೆ ಹಿಡಿದ್ರು ಕರೆ ನಿಮಗೆ ಹಿಡಿದ್ರು ಕರೆ ನಾನು ಹಿಡಿದು ಹುಚ್ಚನಾಗೇ ನೀವು ಹಿಡಿದು ಹುಚ್ಚನಾಗೇ ಅನ್ನಬೇಕು. ಹಿಡಿದ್ರೆ ಅವ್ರು ನಿರ್ಮಲೆ ಸುಮಾರು ಸಂಸ್ಥೆ ಪರೀಕ್ಷೆ ನಿರ್ಮಲೆ ಸುಮಾರು ಆದರೂ ಎಲ್ಲ 14 ಮಕ್ಕಳು ಹೆಣ್ಣು ಸಂಪತ್ತು ಎಲ್ಲ ವಾರ ಸಹಿತ ಗುರು ಕರೆ ಭಕ್ತಿ ಕರೆ ಧ್ಯಾನ ಕರೆ ನಂದು ವಿಶ್ವಾಸ ತಗೊಂಡ ಸಾಧನೆಯನ್ನು ಮಾಡಿ ಜೀವನ್ಮುಕ್ತರಾಗಿಲ್ಲ. ಆ ಕರ್ನಾಟಕ ಎಲ್ಲ ಶ್ರಾವಣ ಸಪ್ತಾಹದಿಂದೆಲ್ಲ ಒಂದು ತಿಂಗಳ ಭಜನೆ ನಿತ್ಯನೇಮ ಪ್ರವಚನ ಕಾರ್ಯಕ್ರಮಗಳು ಇನ್ನೇನು ಮಾಡ್ಕೊತ ಬಂದಿರಿ. ಅದ್ರ ಜೊತೆ ಏನಂದ್ರೆ ದಿನಮಾನಗಳು ಕೆಟ್ಟವು ಸದ್ಗುರು ಪುತ್ರ ನೆನಗಾಗೋದು ಗೊತ್ತಾಗ್ತದೆ. ದಿವಸ ಯಾವಾಗ ಹೆಂಗೆ ಬರ್ತಾವೆ ಗೊತ್ತಾಗತ್ತೆ, ನಮಗೇನು ಗೊತ್ತಾಗ ಯಾವಾಗ ಭೂಕಂಪ ಆಕೈತೆ ಗೊತ್ತಿಲ್ಲ, ಯಾವಾಗ ಅತಿವೃಷ್ಟಿ ಆಕೈತೆ ಅನ್ನೋ ಗೊತ್ತಿಲ್ಲ, ಯಾವಾಗ ಅನಾವೃಷ್ಟಿ ಆಕೈತೆ ಗೊತ್ತಿಲ್ಲ. ಒಂದೊಂದು ಕಡೆ ಬರಗಾಲದ ಕುಡಿಲಾಕ ನೀರಿಲ್ಲ ಆಗತ್ತೆ, ಒಂದೊಂದು ಕಡೆ ವಿಪರೀತ ಮಳೆ ಆಗಲಿ. ನಮ್ಮದೆಲ್ಲ ಪಾಳು ಕಡೆಲ್ಲ ಕೆಲವೊಂದು ರಾಷ್ಟ್ರಗಳು ಚೀನಾದಾಗ ಎಷ್ಟು 16-20-30 ಡ್ಯಾಮ್ಗಳು ಹೊಡೆದು ಬಿಟ್ಟರು. ಹೊಡೆದಾಗ ಸಿಟಿಯಲ್ಲಿ ನೀರಾಗಿ ಮುಗಿಬಿಟ್ರು. 4-5 ಅಂತಸ್ತು ನೀರು ಕಾರು ಗಾಡಿಗಳದೆಲ್ಲ ಕಾಗದೆಲ್ಲ ಮಾಡಿಬಿಡ್ತಾರಲ್ಲ ಅಂತ ತೇಳ್ಕೊತಪ್ಪಲ್ಲ ಹಂಗೆಲ್ಲ ತೇಳ್ಕೊಂಡು ಹೊರಡ್ಬಿಟ್ಟು ಎಷ್ಟು ಮಂದಿ ಸತ್ತಾರು ಡಾಕ್ಟ್ರು ಪತ್ತಿಲ್ಲ ಚೀನಾದವರು. ಅದು ನಮ್ಮ ಭಾರತದಿಂದ 2 ಪಟ್ಟು ಭೂಮಿ ಹೆಚ್ಚೈತೆ. ಆದರೂ ಸಹಿತ ಅಲ್ಲಿ ಜನಸಂಖ್ಯೆ ಹೆಚ್ಚೈತೆ ಎಲ್ಲ ಇದ್ರು ಸಹಿತ ಅಂತ ವಿಪರೀತ. ಯಾಕಂದ್ರೆ ಪ್ರಕೃತಿ ವಿಕೋಪಗಳಲ್ಲ. ಈ ಮನೆ ತಿರುಗಿ ಸಿಕ್ಕಾಪಟ್ಟೆ ಮಳೆ ಎಷ್ಟೋ ಮನೆಗಳು ಮುಗಿವು ಏನೇನು ಅಂದರೆ ಪ್ರಕೃತಿ ವಿಕೋಪ. ಅದರೊಳಗೆ ಮತ್ತು 2 ವರ್ಷ ಕರೋನಾ 1ನೇ ಅಲೆ 2ನೇ ಅಲೆ ಈಗೆಲ್ಲ ಮತ್ತು ಎಂಥದ್ದು ಮತ್ತು ಬ್ಲ್ಯಾಕ್ ಫಂಗಸ್ ಮಾಡ್ತೀವಿ 3ನೇ ಅಲೆ ಒಳಗೆ ಸಣ್ಣ ಮಕ್ಕಳಿಗೆ ಸಹಿತ ಭಯಂಕರ ವಿಪರೀತ ಜ್ವರ ಆಗಲಾಗಿದೆ. ಯಾಕಂದರೆ ಜಗತ್ತಿನ ಒಂದು ವಿಶ್ರಮ ಅಂತಾರೆ ಎಲ್ಲ ಗಾಳಿ ಅಂಥದ್ರೊಳಗೆ ಯಾವ ಏನು ಬದಲಾವಣೆ ಯಾಕಂತ ಆಗ್ತದಲ್ಲ ಆ ಬದಲಾವಣೆ ಆಗಲಿ ಬಿಡಲಿ ನಾವು ಪ್ರತಿಯೊಬ್ಬರು ಏನಾದ್ರಪ್ಪ ಈಗ ಸಂಪ್ರದಾಯದೊಳಗೆ ಗೋವಿಂದರು ಉಪದೇಶ ತೊಗೊಂಡಂಥವ್ರು ನಾಮಸ್ಮರಣೆ ತೊಗೊಂಡಂಥವ್ರು ಪ್ರತಿಯೊಬ್ಬರೂ ಆ ನಿತ್ಯ ನಿಯಮ ಧ್ಯಾನ ಉಪವಾಸಕ್ಕೆ ನಾವು ಮಹತ್ವ ಕೊಟ್ಟೆ ಅಂದರೆ ಅದಕ್ಕೆ ಹೇಳ್ತಾರೆ ದಿನಮಾನಗಳು ಕೆಟ್ಟವರು ಸದ್ಗುರು ಪುತ್ರ ಈ ಒಂದು ಕಾರ್ಯದೊಳಗೆ ತೊಡಗಿದಪ್ಪ ಅಧ್ಯಾತ್ಮದ ಚಿಂತನೆ ತೊಡಗಿದ್ವಿ ಜೀವನ ಮುಕ್ತಿ ಕಡೆ ನೀವು ಸಮೀಪ ಮಾಡ್ಲಾಕಾಗ್ತಂದ್ರೆ ನನಗೆ ಯಾವುದೂ ಬಾಧೆಗಳಾಗಂಗಿಲ್ಲ ಅದರಂತೆ ನಾವು ಪರಿಶುದ್ಧತೆ ಕಾಣ್ಬಾರ್ದು. ನಾವೇನಾರ ಮಾಡಲಾರ್ದ ಪಾಪ ಕೆಲಸ ಮಾಡಿದಪ್ಪ ಅಂದ್ರೆ ಆಗಲಾರ್ದ ಘಟನೆಗಳೆಲ್ಲ ಆಗ್ತಿರ್ತಾವ. ನಾವು ಸರಿಯಾಗಿ ಸಾಧನ ಅನ್ನಿಸ್ತಿರೋ ಶರೀರದ ಏನಂತೆ ನಿಯಮ ಹೋಗ್ತೈತಿ ಜೀವಿಸ್ತೈತಿ ಸಾವು. ಇದು ಸಾವು ಇಂಥ ದಿವಸ ಬರ್ತೈತಿ ಹೇಳಿ ಬರ್ತೈತೆ ಯಾರಿಗೆ ಹೇಳ್ಬಾರ್ದು. ಅದು ಏನಪ್ಪ ನೀರಿನ ಮೇಲೆ ಗುಳ್ಳಿರ್ತಾನೆ ಗುಳ್ಳಿ ಎದ್ದೈತೆ ಅಂದ್ರೆ ಅದು ಯಾವಾಗ ಹೇಳಿ ಹೊಡಿದಿದ್ದೆ ನಾನು ಯಾವಾಗ ಹೋಗಿ ಯಾವಾಗ ಹಾಗೆ ಈ ಜೀವನನೂ ಅಷ್ಟ ಸುತ್ತ. ಅದರಂತೆ ನಾವು ದಿನನಿತ್ಯದಲ್ಲಿ ಸಾಧಕ ಜೀವ ಸಾಧನೆಯನ್ನು ಮಾಡಬೇಕು. ನಿತ್ಯ ಉಪಾಸನೆ ಜೀವನದಲ್ಲಿ ನಮಗೇನು ಗುರುಗಳು ಚೆನ್ನಾಗಿ ಹೊಳಿ ಸೇರಿ ಬಚ್ಚಿ ಹೋಗುತ್ತೆ. ಆದರೆ ನಿಮ್ಮದು ಏನಿದೆ ಅದು ಕೆಳಗೆ ಸಮುದ್ರ ತಚ್ಚೈತೆ ಏನಂತ ಅಂಬಲ್ಲ ಹಂಗೆ ಹೊಳೆಗಳು ಸತ್ತಾಗ ಹೊಳಿಗೆ ಮಕ್ಕಳಾಗ ಹೊಳೆಯಿದ್ದೀವಿ ಮಲ್ಲಪ್ರಭ ಘಟಪ್ರಭ ಎಲ್ಲ ಬೈತು ಹೋಗ್ಬೇಕು. ನಿಮ್ಗೆ ಮಾತು ಒಂದಿಲ್ಲ ಹೊಸ ಬೋರ್ ತಮಾನ ಹೊಡೆದ ಹೊಡ್ತಿರ್ತಾನೆ ಹೊಳಿಗಳು ಮಾತು ಆ ಸಿಗುತ್ತೆ ಅಂತ ಯಾಕೆಂದ್ರೆ ಯಾಕಂದರೆ ಎಲ್ಲರಿಗೂ ಏನಿಲ್ಲ ಗೊತ್ತು ನಿಮ್ಮ ಮಾತ್ರ ಏನು ಗುರು ಕಮ್ಮಿ ಮಾಡಿಲ್ಲ. ಆದರೆ ನಮ್ಮ ಆಸೆ ಆಕಾಂಕ್ಷೆಗಳು ಕಮ್ಮಿ ಆಗಿಲ್ಲ. ಅದರೊಳಗೆ ನಾವು ತೃಪ್ತಿ ಇದ್ದದ್ರಾಗ ತೃಪ್ತಿ ಆಗಿದೆ. ನಮಗೆ ಏನಪ್ಪ ಇದೆ ಅದರಿಂದ ಸಿಕ್ಕೈತಿ ಹೆಂಗೆ ನಾವು ಈಗ ಆನಂದ ಕಾಲ ಮಾಡಾಕ್ತೀವಿ ಮೊದಲು ವಿಚಾರ ಮಾಡಬೇಕು. ಅದಕ್ಕೆ ನೀವು ಸಾಧಕ ಜೀವ ಅಧ್ಯಾತ್ಮ ಜೀವ ಪ್ರತಿ ವರ್ಷದೆಲ್ಲ ಸದ್ವಿಚಾರಗಳು ನಡೀಬೇಕು. ಅಧ್ಯಾತ್ಮದೊಳಗಿದ್ದಂಥ ಸುಖ ನೀವು ಹೊರಗಿನ ಪ್ರಪಂಚದಲ್ಲಿ ಯಾವುದೇ ಸುಖ ಇರೋ ಅದೆಲ್ಲ ಕ್ಷಣಿಕ ಸುಮ್ಮ ಅಕ್ಕ ಕೊಡ್ತೇವೆ. ಇವಾಗ ಸಕ್ಕರೆ ರೋಗ ನಾವು ಸಕ್ಕರೆ ವಾಸನೆ ಇಪ್ಪ ಅದ್ರೊಳಗೆ ಏನೇನೋ ಸಾಕಷ್ಟು ಬರ್ತೆ ಹಾಕೈತಿ ಪೇಡೆ ಹಾಕೈತಿ ಏನೇನೋ ಅದ್ರೊಳಗೆಲ್ಲ ಸಕ್ಕರೆ ಇರುತ್ತೆ. ಆದರೆ ಪರಿಶುದ್ಧ ಆರೋಗ್ಯವಂತ ಮನುಷ್ಯ ಯಾರು ಇರ್ತಾರಲ್ಲ ಆರೋಗ್ಯವಂತ ಗೊತ್ತಾಗತ್ತೆ. ಕಾಯ ವಾಚ ಮನುಷ್ಯ ಪರಿಶುದ್ಧ ಇರ್ತಾರಲ್ಲ ವ್ಯಸನಿಗೆ ಇರಬಾರ್ದು ಚಟ ಆಗ ಇಂಥದ್ದು ಯಾವುದು ಆ ಸಕ್ಕರೆ
ಏನೂ ಇರಲಾರ್ದ ಅಷ್ಟ ಹಿತಾವ ರೋಗ ಇದ್ದಾವ ಸಕ್ಕರೆ ರೋಗ ಇರ್ತಾವ ಹಿಂಗೆ ತೊಗೊಂಡು ತಿನ್ಕೊಂಡು ಕುಂಡ್ರೆ ಸಣ್ಣಗಳಾಗಿರ್ತಾವೆ 400-500 ಏರ್ಬಿಡುತ್ತೆ ಹಂಗಿದ್ದಂಗಿದೆ ಆತ್ಮಜ್ಞಾನದ ಮಹಿಮನ ಹಂಗಾಯ್ತದ ನಿನ್ನಲ್ಲಿ ಪರಿಶುದ್ಧತೆ ಇರಲಿಲ್ಲ ಅಂದ್ರೆ ಎಷ್ಟು ಕಾಲ ನೀರೊಳಗಿದ್ರು ಸೇರ್ತ ಅದು ಎಂಬುದು ನೆನೆಯಂಗಿಲ್ಲ ಬರ್ತಾರೆ ನೀರೊಳಗಿನ ಕಲ್ಲಿದ್ದಾನೆ ಅದಕ್ಕೆ ಅವ್ರು ಜ್ಞಾನ ಹೇಳ್ತಾರೆ ಗುಡಿ ಕಟ್ಟಿದ ಕಲ್ಲೆಲ್ಲ ಅಲ್ಲಿಂದ ಹೋಗಿ ಎಲ್ಲ ಸರಿಯನ್ನು ಮಾಡಿ ಹೋಗಬೇಕು ಆ ಥರನಾಗಿ ಇವತ್ತೆಲ್ಲ ಈ ಎಲ್ಲ ನಿಮ್ಮ ಕಾರ್ಯಕ್ರಮ 12 ಮುಕ್ತಾಯ 1 ಗಂಟೆಗೆ ಪ್ರಸಾದ ಆಮೇಲೆ ನಾವು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಇವತ್ತು ಏನಾಗಿತ್ತು ಅಂದ್ರೆ 3 ಕಾರ್ಯಕ್ರಮ ಇವತ್ತು ನಾವು ಮಾತಾಡೋ 3ನೇ ಕಾರ್ಯಕ್ರಮ ದನಿ ಮ್ಯಾಗಿನ ಮ್ಯಾಗ ಗಂಟು ಮುಗಿಸ್ತಾರೆ ಆ ರೀತಿ ಅದ್ರ ಸಹಿತ ಇದು ನಮ್ಮದು ಆ ಸದ್ಗುರು ಆಗಿರೋಂಥ ಸನ್ಮಾನ ಬಿಡ್ಲಾಕ ಬರಂಗಿಲ್ಲ ಅದಕ್ಕೆ ಗುರು ಕರೆ ಭಕ್ತಿ ಕರೆ ಧ್ಯಾನ ಕರೆ ವಿಶ್ವಾಸ ತಗೊಂಡು ಸಾಧನೆಯನ್ನು ಮಾಡಿ ನಮ್ಮೊಳಗೆ ನಾವು ಮನವ ಶೋಧಿಸಬೇಕು ನಿತ್ಯ ನಾವೇನು ತರ್ತೀವೋ ನಮ್ಮ ಮನನ ನಾವು ಪರಿಶೋಧನೆ ಮಾಡಬೇಕು ಗುರುಗಳಂತ ನಮ್ಗೆ ಉಪದೇಶ ಕೊಡ್ತಾರೆ ನಾವು ನಿಂತು ಧ್ಯಾನ ಮಾಡಾಕತ್ತಿದ್ವಿ ಇಲ್ಲೋ ಅನ್ನೋದು ನಮ್ಮ ಮನ ನಾವು ಶೋಧನೆ ಮಾಡ್ತೇವೆ ಸಾಧನೆ ಮಾಡಾಕತ್ತಿಲ್ಲೋ ಭಜನೆಗೆ ಹೋಗ್ತೀವಿಲ್ಲೋ ಕಕಡಾತಿ ಮಾಡ್ತೀವಿಲ್ಲೋ ನಮ್ಮ ಮನ ನಾವು ಪ್ರಪಂಚದ ಕೆಲಸ ಒಂದು ಇದೆಲ್ಲ 24 ತಾಸು ಸಮಯ ಇಪ್ಪ ಕೆಲವೊಂದು ಸಮಯ ಪರಮಾತ್ಮ ಸಲುವಾಗಿ ಕೆಲವೊಂದು ಸಮಯ ಒಕ್ಕಲ್ತನ ಸಲುವಾಗಿ ಕೆಲವೊಂದು ಸಮಯ ನಿದ್ದೆ ಹಸು ನೀರಡಿಕೆ ಪ್ರಪಂಚದ ಸಲುವಾಗಿ ಹಿಂಗೆ ಈ ಜೀವನದಲ್ಲಿ ಸಮಯಗಳನ್ನು ಬದಲಾವಣೆ ಮಾಡಿ ಎಲ್ಲರಿಗೂ ಇರ್ತಕ್ಕೆ ಮತ್ತು ಸಾಧನ ಮಾಡೋಕ್ಕೆ ಅಧ್ಯಾತ್ಮ ಭಜನೆ ಪುರಾಣ ಕೇಳೋಕ್ಕೆ ಯಾಕೆ ಇರೋ ಸಮಯ ನಾವೇನಾರು ಹೇಳ್ತೀವಿ ಸಪ್ತಾಹಿಕ ಬರಪ್ಪ ಅಂದ್ಮೇಲೆ ಇವತ್ತು ಅರ್ಜೆಂಟ್ ಕೆಲಸ ಐತಿ ಒಂದು ಕಡೆ ಹೋಗ್ಬೇಕಾಗೈತಿ ನಾಳೆ ಬರ್ಬೇಕು ಅಷ್ಟು ಆ ಕಡೆ ಹೌಸ ಅಂದ್ರೆ ಮನಸ್ಸು ನಮ್ಮನ್ನು ಇಲ್ಲಿ ಬರ್ಬೋದಾಗಿಲ್ಲ ಯಾರಿಗೆ ಪರಿಶುದ್ಧ ಹೃದಯ ಇರುತ್ತೆ ಪರಿಶುದ್ಧ ಮನಸ್ಸು ಇರುತ್ತೆ ಅವ್ರಿಗೆ ಅಷ್ಟೇ ಬದಲಾಗ್ತದೆ ಕೊಡೋದು ಮನುಷ್ಯನಲ್ಲಿ ಕಲ್ಮಶ ಇತ್ತು ಅಂದ್ರೆ ಇದು ಸಿಹಿ ಹತ್ತಂಗಿಲ್ಲ ಒಂದು ಸ್ವಲ್ಪ ಏನೋ ಥರ ವಿಷ ಇದ್ದಂಗೆ ಸಿಹಿ ಹತ್ತಬೇಕಲ್ಲ ಅಂದಾಗ ನಮಗೆ ಆ ಒಂದು ಅಧ್ಯಾತ್ಮದ ತಲ್ಲಿನ ಶಕ್ತಿ ಅದನ್ನು ಅವರು ರೆವಲ್ಯೂಷನ್ ಮಾಡೋರು ವ್ಯವಸಾಯ ಮಾಡೋರು ಸ್ವಲ್ಪ ಮಾಡೋರು ನಾವು ಕಂಡಂಥ ಅನುಭವವನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳುತ್ತಿದ್ದ ಒಂದು ಗುರುಕುಲಗಳನ್ನು ಕಟ್ಟ್ಯಾರ ಆಶ್ರಮಗಳನ್ನು ಕಟ್ಟ್ಯಾರ ಸಾಧನೆ ಮಾಡುವಂಥ ಮಾರ್ಗವನ್ನು ಅವೆಲ್ಲ ಐದೇವರು ಶಾಂತದಿಂದ ತೋಚಿದ್ದೇವೆ ನೋಡಿದಂಥ ಸಮಯ ಮುಂದೆ ಹಂಗೆ ದಿನಮಾನ ಎಂಥ ಬರ್ದಾಗ ಯಾಕೆ ಬರೋಲ್ಲ ಎಲ್ಲ ಏನೋ ಬೇಕಾದಂಥ ಕಷ್ಟ ಬಂದು ಸಹಿತ ಗುರು ಕಾಯ್ತಾನಪ್ಪ ಅನ್ನೋಂಥ ವಿಶ್ವಾಸ ನಮ್ಮ ಮನಸ್ಸಿಗೆ ಹತ್ತಿಬೇಕು ಆ ವಿಶ್ವಾಸ ಇಟ್ಕೊಂಡು ನೀವು ಗುರುವಿನ ಮೇಲೆ ವಿಶ್ವಾಸ ಇಟ್ಕೊಂಡು ಸಾಧನೆಯನ್ನು ಮಾಡಿ ನಿಮ್ಮ ಪ್ರಪಂಚದೊಳಗೆ ತೊಡಗಿರಪ್ಪ ಅಂತಂದರೆ ನಿಮ್ಮ ಜನ್ಮ ಸಾರ್ಥಕತೆ ಆಗ್ತೈತಿ ಮನುಷ್ಯನೊಳಗೆ ಹೊಯ್ದಾಟ ಕರೆ ಸುಳ್ಳ ಹಿಂಗೆ ಹೊಯ್ದಾಡ್ಬೇಕು ನಮ್ಮ ಜೀವನ ತೊಡಗಿಪ್ಪ ಅಂತಂದರೆ ಅದು ಅವನಟಿ ನೀರು ಹಾಕೈತಿ ಅದನ್ನು ತಪ್ಪಿಸುವಂಥದ್ದು ಸದ್ಗುರುವಿಗೆ ಸಾಮರ್ಥ್ಯ ಇರ್ತೈತಿ ಅವೆಲ್ಲ ಸಾಧಕ ಜೀವಿಗಳಾಗಿ ಆ ಗುರಿಯನ್ನು ಮುಟ್ಟಬೇಕಂತ ಯೌವನಾವಸ್ಥೆಯೊಳಗೆ ಏನೋ ಮನುಷ್ಯನಿಗೆ ಕವರಾಗಲ್ಲ ಅದು ಕೆಲಸ ಮಾಡಿ ಒಂದು ಗಿಡ ಚೀಲ ವರ್ಷದ ಬರ್ತಾನೆ ಪ್ರಪಂಚದೊಳಗೆ ಎಲ್ಲ ಹೊಯ್ದಾಟಗಳನ್ನೆಲ್ಲ ಸಹ ಮಾಡೋಂಥ ಶಕ್ತಿ ಇರ್ತೈತಿ ಕಾಯಕ್ಕೆ ಕೆಲಸ ಮಾಡ್ತಾನೆ ಮುಟ್ಟಿನೊಳಗೆ ಏನು ಮಾಡೋಕ್ಕೆ ಶಕ್ತಿ ಹಂಗೆ ಆ ಕೆಲಸಿಗೆ ಕೊನೆಗೆ 85-90ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದಾಗ ಆಗಿನ ಅಲ್ಲಿ ರಾಜಕಾರಣಿಗಳು ಎಲ್ಲ ಕೂತ್ಕೊಂಡು ದೊಡ್ಡ ಸಾಹಸಿ ಇದಾನ ಅವ ಒಂದು ಸತ್ಕಾರ ಸಮಾರಂಭ ಇಟ್ಕೊಂಡು ದೊಡ್ಡ ಪ್ರಮಾಣವಾಗಿ ಸತ್ಕಾರ ಸಮಾರಂಭ ಅಂತೇಳಿ ಸಮಾರಂಭ ಇಟ್ಕೊಂಡು ಅಲ್ಲಿ 10,000 ಜನ ಕೂಡಿದ್ರು ದೊಡ್ಡ ದೇವಿಗೆ ಎಲ್ಲ ರಾಜಕಾರಣಿಗಳು ಮತ್ತು ಕೆಲವೊಂದು ಯುವಳಿದ್ರು ಸ್ವಾಮಿಗಳು ಸಂತರು ಎಲ್ಲ ಇದ್ರು ಆ ಒಂದು ಸಮಾರಂಭಕ್ಕೆ ಅವನು ಬರಮಾಡಿಕೊಂಡ್ರು ಬಾಗಿಲುಗಳು ಬಂದ ಕೊನೆಗೆ ಜಾಂಗ್ ವೇದಿಕೆ ಗುಡಿ ಇದ್ರೆ ಮ್ಯಾಗ ನಾಲ್ಕೈದು ಕಟ್ಟಿ ಮ್ಯಾಗ ಹೋಗ್ಬಿಟ್ರು ಆ ಕಟ್ಟಿಗೆ ಮ್ಯಾಗ ಹೋದಾಗ ವೇದಿಕೆ ಪ್ರವೇಶ ಕಟ್ಟಿ ಸಮೀಪ ಬಂದ 90-85-90 ವರ್ಷದ ಸಮೀಪ ಆಗ ಒಂದೇ ಕಟ್ಟಿ ಹೇಳಕ್ಕೆ ಬರಲಿಲ್ಲ ನಾವು ಕಟ್ಟಿ ಹೇಳಕ್ಕೆ ಬರಲಿಲ್ಲ ಮತ್ತೊಂದಿಬ್ಬರು ಆ ಕಡೆ ಕರೆದ ಕೈ ಹಿಡಿದಂದ ಜಗ್ಗದಂದ ಆ 3 ಸ್ಟೆಪ್ ಏರಿ ಹೋಗ್ಬೇಕಾದ್ರೆ ಏನು ಬೇಕೆಲ್ಲ ಆಗಿತ್ತು ನಾವು ತ್ರಾಸು ಶರೀರ ಯಾವುದದು ಎವರೆಸ್ಟ್ ಶಿಖರ ಹಿಮಾಲಯ ಪರ್ವತದಂಥ ಪರ್ವತ ಸಹಜವಾಗಿ ಏನಿದಂಥ ಶರೀರ ಅದ
ಮೂರು ಕಟ್ಟಿ ಏರ್ಲಾಕ ಆಗಲಾರಂಥ ಶರೀರನೂ ಅದ. ಇದು ಮುಕ್ಕು, ಅದು ಯೌವನ. ಇದು ಪ್ರಪಂಚದಲ್ಲಿ ನಾವು ವಿಚಾರ ಮಾಡಬೇಕು, ಯಾವಾಗ ಯಾವುದನ್ನು ಮಾಡಿ ನಾವು ಜೀವನ್ಮುಕ್ತರಾಗಬೇಕು. ಆ ಸಮಯದಾಗ ಇವು ಮೂರು ಕಟ್ಟಿ ಏರ್ಲಾಕ ಬರೋದು ನಮಗೆ ಗುರುಗಳಕ್ಕೆ ಹೋಗ್ಬೇಕು, ಉಪದೇಶ ಹೋಗ್ಬೇಕು, ಸಾಧನ ಮಾಡಬೇಕು, ಗುರಿ ಮುಟ್ಟಬೇಕು, ಆತ್ಮಜ್ಞಾನಿ ಸತ್ಪುರುಷರಿಗೆ ಸೇವೆ ಹೋಗ್ಬೇಕು, ಜೀವನ್ಮುಕ್ತಿಯನ್ನು ಪಡ್ಕೋಬೇಕು. ಇದೆಲ್ಲ ಹವ್ಯಾಸಗಳು ಮಾನಸಿಕವಾಗಿ ಬರ್ತಿರ್ತಾವೆ. ಯಾಕಂದ್ರೆ ಎಲ್ಲ ಕಳ್ಕೊಂಡಿರ್ತಾನೆ, ಕಣ್ಣು ಕಳ್ಕೊಂಡಿರ್ತಾನೆ, ಕಿವಿನೂ ಕಳ್ಕೊಂಡಿರ್ತಾನೆ, ಕೈಕಾಲುಗಳಂತೂ ಎಲ್ಲಕ್ಕೂ ಬಾಟಿ ಬಾರ್ದಂಗಾಗಿರ್ತಾವೆ. ಮುಂದೆ 4 ಹೆಜ್ಜೆ ಮುಂದೆ ಹೋಗ್ತಾರೆ. ಆ ಅವಸ್ಥೆಯೊಳಗೆ ಮನುಷ್ಯನಿಗೆ ವೈರಾಗ್ಯ ಬರ್ತೈತಿ. ಎಲ್ಲ ಪ್ರಪಂಚ ಸುಳ್ಳು ಐತಿ, ಹೆಣ್ಣು ಮಕ್ಕಳು ಸುಳ್ಳು. ಯಾಕಂದ್ರೆ ಅವ್ರ ಮನೆ ಭಾಳ ಬೇಕಿರ್ತಾರೆ, ಗೊತ್ತಪ್ಪ ಇದೀ ಮನೆ ಆಗುತ್ತೆ. ಭಾಳ ಜಗತ್ತು ನಾವು ನೋಡಿಲ್ಲ. ಯಾಕಂದ್ರೆ ಬೆಂಗಳೂರು ಮಹಾನಗರದಲ್ಲಿ ನಾವು ಒಬ್ಬರ ದವಾಖಾನೆಯಾಗಿದ್ದು ಭೇಟಿ ಹಾಕಿದ್ವಿ. ಬೇರೆದವ್ರು ಭೇಟಿ ಹಾಕಿ ಹೋಗಿದ್ವಿ. ಅವ್ರು ಭೇಟಿಯಾಗಿ ಬರೋದಾಗ ಒಂದು ಕಾಟದ ಮ್ಯಾಗ ಒಬ್ಬ ಮುಪ್ಪಾನ ಮಗು ಮುದುಕಿ, ಅವಕ್ಕೆ ಜೊತೆಗೆ ಒಂದಿಬ್ಬರು ಹೆಣ್ಮಕ್ಳು ನಿಂತಿದ್ರು. ಅವ್ರು ಭಾಳ ಹಾಳಾಗ್ತಾರೆ ಹೆಣ್ಮಕ್ಳು. ನಮ್ಮ ಜೊತೆಗೆ ಅವ್ರು ಕೇಳು, ಯಾಕೆ ಹೇಳ್ತೀವಿ ಏನಾಗಿತ್ತ? ಮುದುಕಿ ಸ್ವಲ್ಪ ಎಷ್ಟು ಹಾಕಬೇಕಾಗಿತ್ತು, ಸ್ವಲ್ಪ ಸರಿ ಹಾಕಬೇಕಾಗಿತ್ತು, ಯಾರಿಲ್ಲ ಗಂಡ್ಮಕ್ಳು ಯಾರು ಬಂದಿಲ್ಲ ಅಂತ. ಈ ಮುದುಕಿ ಮಕ್ಕಳಿಲ್ಲ ಕೇಳೋರು. 4 ಮಂದಿ ಗಂಡು ಮಕ್ಕಳು, ಗಂಡ ಅವನು ಅವರೆಲ್ಲ ಹೇಳಿದಾರ. 4 ಅವ ದೊಡ್ಡ ಹುದ್ದೆದಾಗಿದ್ದವ, ದೊಡ್ಡ ಡಿಸಿನೋ ಅಥವಾ ಏನು ದೊಡ್ಡ ಹುದ್ದೆದಾಗ ಅಲ್ಲಿ ಬೆಂಗಳೂರಾಗ ನೌಕರಿ ಮಾಡಿದವ. ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದವ. ಎಲ್ಲ ಮಕ್ಕಳನ್ನು ಡಾಕ್ಟ್ರು ಇಂಜಿನಿಯರ್ ಏನೇನೇನೂ ಮಾಡಿದ್ದವ. ಅವರೆಲ್ಲ ಅವ್ರೇನು 1 ಲಕ್ಷ 2 ಲಕ್ಷ ಪಗಾರ ತಗೊಳ್ಳೋರಾಗಿದ್ದರು. ಅವ್ರಿಗೆ ತಕ್ಕಂಗೆ ಲಕ್ಷ ರೂಪಾಯಿ ಪಗಾರವನ್ನು ಮದುವೆ ಮಾಡಿದ್ದ. ಅವರೆಲ್ಲ ನನ್ನ ಸಂಪತ್ತಿನ ನಾದದಲ್ಲಿ ಈ ಮುದುಕಿಯೊಳಗೆ ಇದೇನು ಮಾಡೋದು, ನಾವು ಸ್ವತಂತ್ರ ಬದುಕು ಅಂತ ಹೇಳಿ ಎಲ್ಲರೂ ಬೇರೆ ತಮ್ಮ ಮನೆ ಮಾಡಿಕೊಂಡು ಕೋಟಿಗಟ್ಟಲೆ ಆಸ್ತಿ ಅವರು ತಮ್ಮ ಪ್ರಪಂಚದೊಳಗೆ ಓದ್ಬಿಟ್ಟಿದ್ರು. ಆದರೆ 2 ಮನ್ಯಾಗ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಇಬ್ಬರು ಹೆಣ್ಮಕ್ಳು. ಇವೆಲ್ಲ ಮಕ್ಕಳು ಬಿಟ್ಟು ಅವರು ಸ್ವಸ್ಥ್ಯಾರ ಸಮಯ ಕೊಡಲಿಲ್ಲ. ಆಗ ಹೆಣ್ಮಕ್ಳಿಗೆ ಅನಿವಾರ್ಯ ಇತ್ತು. ಅವ್ರು ಹೇಳೋರು, 1 ತಿಂಗಳಾದ ನಮ್ಮ ತಾಯಿ ಬಸ್ಸದಾಗ ಕಾಲು ಇದಾಗಿದ್ದು ಎಲ್ಲೋ ಕುಡ್ಕೊಂಡಳು, ಕಾಲು ಮುಗಿದು. 4 ಮಂದಿ ಗಂಡ್ಮಕ್ಳು ಅದಂದ್ರೆ ಒಬ್ಬರು ಇನ್ನೊಂದಕ್ಕೆ ಯಾರು ನೋಡಕ್ಕೆ ಸೇರ್ಕೊಂಡಿರ್ತೇವೆ. ಇದು ಪ್ರಪಂಚನೇ ಇದೆ. ನಿಮ್ಮ ತಂದೆ ನಿಮ್ಮ ಆಯಿ ಅಜ್ಜ ಹೇಳಿದ ಮತ್ತು ಕೇಳೋರು, ಅವನ ಪರಿಸ್ಥಿತಿ ಹೇಳೋರು. ಅವ ಏನೋ ಒಂದು 50-60 ಲಕ್ಷ ರೂಪಾಯಿ ಮನೆ ಕಟ್ಟಿದ್ರು. ಅದು ಹಳೆ ಮನೆ ಅವ ಕಟ್ಟಿದ್ರು. ಆ ಮನೆ ಒಳಗೆ ಅವನ ಒಬ್ಬರು ಮುದುಕಂಬಿಗೆ ಇಬ್ಬರು ಬಿಟ್ಟು ಎಲ್ಲ ಹೋಗ್ಯಾರ. ಏನು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಟಾರ. ಇದು ನೈಜ ಸತ್ಯ ಘಟನೆ ಆದಂಥ ಬೆಂಗಳೂರಾಗ ಆದಂಥವು. ಅವಾಗ ಸ್ವಲ್ಪ ಅವನ ಎಲ್ಲ ಕಣ್ಣು ಮಣ್ಣು ಕಾಲಾಗ ಅವ 2 ಆಳು ಇಟ್ಟಿದ್ರಪ್ಪ. 4 ಮಂದಿ ಮಕ್ಕಳು ಕೂಡ ಪ್ರತಿ ತಿಂಗಳಿಗೆ ಆ 6 ರೂಪಾಯಿ ಆಗ್ಬೋದು. ಮುಂಜಾನೆ ಬರೋದು, ಅವ್ನು ಜಾಗ ಮಾಡಿಸೋದು, ಊಟ ಮಾಡಿಸೋದು, ಒಂದು ಕೋಲೆ ಹಾಕಿ ಹೊರಗಿನ ಕೊಂಡೆ ಹಾಕೊಂಡು ಕೀಲಿ ಹಾಕೋದು, ಮಾತು ಮಾಡಿದ್ರೆ ಮುಂಜಾನೆ ಬರೋದು. ಆ ಸುಖ ಅಂತಿದ್ದ ಮಾಡಿ. ಇದು ಪ್ರಪಂಚ ಮಾಡಿಲ್ಲ. ಪ್ರಪಂಚ ಮಾಡ್ಯಾರ. ಸಂಪತ್ತು ಗಳಿಸಿಲ್ಲ. ನೀವೆಲ್ಲ ಏನು ಗಳಿಸ್ತಿರ್ಬೇಕು, ಹೆಚ್ಚಿನ ಡಬ್ಬಲ್ 4 ಪಟ್ಟು ಗಳಿಸ್ಯಾನ. ಮಕ್ಕಳು ಶಿಕ್ಷಣ ಕೊಟ್ಟಿಲ್ಲ, ಶಿಕ್ಷಣ ಕೊಟ್ಟ. ಅವರು ಅಧಿಕಾರಿಗಳಾಗ್ಯಾರು, ಕೋಟಿಗಟ್ಟಲೆ ಸಂಪಾದನೆ ಮಾಡಲಾಗ್ತಾರೆ. ಆದರೆ ನಮ್ಮನ್ನು ಯಾರು ಉದ್ಧಾರ ಮಾಡಲ್ಲ ತಾಯಿ ತಂದೆ. ಅವ್ರನ್ನ ಹೊಳ್ಳಿ ನೋಡಬೇಕು ಅಂತ ಪ್ರಜ್ಞಾಹೀನ ಸ್ಥಿತಿಯೊಳಗೆ ಆ ಮಕ್ಕಳು ಅಂದ್ರೆ ತಮ್ಮ ಸಂಸಾರಗಳು ಜಾರಿ ಇರ್ತಾರೆ. ಇದು ಪ್ರಪಂಚ. ಅದಕ್ಕೆ ಜ್ಞಾನಿಗಳು ಸಂತರು ಶರ್ಮ ನೋಡೋದು ಎಲ್ಲ ನಿರ್ಮಲೇಶ್ವರ ಮಹಾರಾಜಂಥವ್ರು ಅವಶ್ಯ ಮಾಡುತ್ತಾರೆ. ತನ್ನಂತೆ ಮಾಡಿದ ಎಲ್ಲ ಕಾರ್ಯ ಅಂತ ಕರುಣೆ ನೋಡೋದು ಮಾಡೋದು. ಇರುವಳು ಮುಂದೆ ಉಪದೇಶ ತಗೊಂಡ ಶಿಷ್ಯನ ಬಿಡ್ದ ನೋಡು. ಅದರಲ್ಲೇ ಅವಸ್ಥೆ ಯಾಕೆ ಸಲ ಆಗಪ್ಪ ನಾಮಸ್ಮರಣೆ ಮಾಡು, ಉಪದೇಶ ತೊಗೊಂಡಿರಿ, ಸತ್ಸಂಗದೊಳಗೆ ಬೆರಿ, ಪುರಾಣ ಪ್ರವಚನಗಳ ದಿನ ಕೇಳು, ಶ್ರವಣ ಮಾಡು, ಕೇಳಿದಂತೆ ನಡಿ, ಜೀವನ್ಮುಕ್ತ ಆಗು ಅಂತ ಹೇಳ್ತಾರಲ್ಲ. ರಾಮಕೃಷ್ಣ ಪರಮಹಂಸ ಅಂತಾರೆ ಸ್ವಾಮಿ ವಿವೇಕಾನಂದರಿಗೆ ಉಪದೇಶ ಕೊಟ್ಟರು. ಆ ಒಂದು ಯಾಕಂದ್ರೆ ಉಪದೇಶ ಕೊಟ್ಟು ತಗೊಳ್ಳುವಂಥ ಸಂದರ್ಭ ಮೊದಲನೇಗೆ ಒಂದು 4-5 ಮಂದಿ ಅವ್ರ ಜೊತೆಗಾರನ ಕರ್ಕೊಂಡು ವಿವೇಕಾನಂದ್ರ ಗುರುಗಳು ಹುಡುಕಾಡ್ಕೊಂಡು ಎಲ್ಲ ಮಠ ಮಂದಿರ ಎಲ್ಲ ಕಡೆ ತಿರ್ಗಾಡ್ಬಿಟ್ಟು ಲಾಸ್ಟ್ ರಾಮಕೃಷ್ಣ ಪರಮಹಂಸಗಳು ಕೂಡಲೇ
ದಿನ ಹೋಗೋದಾಗ ನಾವು ಒಂದು 10-20 ಮಂದಿ ಭಕ್ತರು ಶಿಷ್ಯರೆಲ್ಲ ಕೂಡಿ ಕೂತಿದ್ರು. ಇವು 4 ಮಂದಿ ನಮಸ್ಕಾರ ಮಾಡಿದ್ರು, ವಿವೇಕಾನಂದ ಹೋಗಿ ನಮಸ್ಕಾರ ಮಾಡಿದ್ರು. ಆ ಮೋದಿ ನೋಡಿದ ಕೂಡ ಏನಪ್ಪ 2 ಸಾವಿರ ಹಾಡಿನ ಈಗ ಬಂದೆ ಅಂತ ಗೊತ್ತ. ಆಮೇಲೆ ಈ ವಸ್ತು